ಅಮ್ಮವ್ರು ಒಂದು ಮಾತು, ನುಗ್ಗ್ರಿ ನಾನು ಬರ್ತೀನಿ ಕಾಡಿಗೆ ಅಂತ ಏನಾದ್ರು ಹೇಳ್ಬಿಟ್ಟಿದ್ರು ಅಭಿಮಾನಿಗಳ ಜೊತೆ, ಇಡೀ ಕನ್ನಡಿಗರೆಲ್ಲ ಕಾಡಿಗೆ ನುಗ್ಗಿ ಅಣ್ಣವ್ರನ್ನ ಸೇಫ್ಟಾಗಿ ವಾಪಸ್ ಕರ್ಕೊಂಬರ್ತಾಯಿತ್ತು. ಆದರೆ ಅಮ್ಮವ್ರು ಅದನ್ನು ಮಾಡ್ದೇನೆ ಎಲ್ಲರನ್ನೂ ದೇವ್ರ ಕಡೆ ತಿರ್ಸಿ ಅವತ್ತು ಒಂದು ಶಕ್ತಿನೇ ಒಂದು ತೋರಿಸಿದ್ರು ಅಮ್ಮವರು. ಈ ಕಡೆ 2-3 ದಿನ ಗಲಾಟೆ. ಈ ಗಲಾಟೆನ ಬರೀ ಕರ್ನಾಟಕ ನೋಡಿಲ್ಲ, ಇಡೀ ಜಗತ್ತು ನೋಡ್ತು. ಒಬ್ಬ ನಾಯಕ ನಟನ ವ್ಯಕ್ತಿಗಾಗಿ ಇಡೀ ಒಂದು ಕರ್ನಾಟಕ ರಾಜ್ಯ ಯಾವ ಥರ ವಿಲವಿಲ ಒದ್ದಾಡ್ತಿದೆ ಅಂತ BBC ನ್ಯೂಸ್ನಲ್ಲಿ ಕಂಟಿನ್ಯೂಗೆ 108 ದಿನವೂ ಸಹ ಈ ಕಾಡಿನ ವಿಷಯ ಪ್ರಸಾರ ಆಗಿದೆ. ಒಂದು ವಿಷಯವನ್ನು 108 ದಿನಗಳು ಕಾಲ ಪ್ರಸಾರ ಮಾಡಿದ್ದು BBC, ಇದೊಂದೇ ವಿಷಯ. ಆ ವಿಷಯ ಅವರು 1ನೇ ದಿನದಿಂದ ಹಿಡಿದು 108 ದಿನ ಅಣ್ಣವರು ವಾಪಸ್ ಬರೋವರೆಗೂ ಸಹ BBC ನ್ಯೂಸಲ್ಲಿ ಈ ವಿಷಯ ಬಂದಿದೆ. ಇದು ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ. ಅಣ್ಣವರು ಏನು, ಅಣ್ಣವ್ರ ಶಕ್ತಿ ಏನು, ಅಣ್ಣವ್ರ ತಾಕತ್ತೇನು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತು. ಅಣ್ಣವ್ರಿಗೋಸ್ಕರ ಈ ಕರ್ನಾಟಕದಿಂದಂತೆ ಯಾವ ಥರ ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ಜಗತ್ತಿಗೆ ಈ BBC ನ್ಯೂಸ್ ತೋರಿಸ್ಕೊಡ್ತು. 1 ದಿನ 2 ದಿನ ನಂತರ 3ನೇ 4ನೇ ದಿನವೋ ಇಲ್ಲ 5ನೇ ದಿನಕ್ಕೇನೋ ತಮಿಳುನಾಡಿನ ಪತ್ರಕರ್ತ ನಕ್ಕೀರನ್ ಗೋಪಾಲ್ ವೀರಪ್ಪನ ಜೊತೆ ಸಂಧಾನಕ್ಕೆ ಅಂತ ಕಾಡಿಗೆ ಹೋಗ್ತಾರೆ. ಕರ್ನಾಟಕ ಮತ್ತು ತಮಿಳುನಾಡು 2 ಸರ್ಕಾರಗಳು ಅವನ್ನ ಕಾಡು ಕಳಿಸಿ ಸಂಧಾನ ಮಾಡೋಕ್ಕೆ ಮುಂದಾಗ್ತಾರೆ. ಅಣ್ಣವರು ಆ ಮಳೆಯಲ್ಲೂ ಆ ಚಳಿಯಲ್ಲೂ ಆ ಕಾಡಲ್ಲಿ ತಿರುಗಾಡಿದ್ದಾರೆ. ನೋಡಿ, ಅಂದು ತ್ರೇತಾಯುಗದಲ್ಲಿ ರಾಮ ತನ್ನ ತಂದೆಗಾಗಿ, ತನ್ನ ರಾಜ್ಯದ ಅಭಿವೃದ್ಧಿಗಾಗಿ ಕಾಡಿಗೆ ಹೋಗ್ತಾರೆ. ಈಗ ಅಂದರೆ ಈ ಕಲಿಯುಗದಲ್ಲಿ ನಮ್ಮ ಕನ್ನಡಿಗರ ಶ್ರೀರಾಮಚಂದ್ರ, ಕನ್ನಡಿಗರ ತಾಳ್ಮೆ ಪರೀಕ್ಷೆ, ಕನ್ನಡಿಗರ ಶಕ್ತಿ, ಕನ್ನಡಿಗರ ಒಂದು ಆತ್ಮಾಭಿಮಾನ, ಎಲ್ಲ ಕನ್ನಡಿಗರ ಶಕ್ತಿಯಾಗಿದ್ದಂಥ ಅಣ್ಣವರು ಕಾಡಿಗೆ ಹೋಗ್ತಾರೆ. ಇವರು ನಮಗೆ ಶ್ರೀರಾಮಚಂದ್ರ. ಅವತ್ತು ನಡೆದಂಥ ಹಲವಾರು ರಾಜ್ಯಗಳಲ್ಲಿ, ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಪೂಜೆ ಪುರಸ್ಕಾರಗಳು ಹೆಚ್ಚಾಗಿದ್ದು. ಯಾವ್ಯಾವ ದೇವಸ್ಥಾನದಲ್ಲಿದ್ದು ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಆಗ್ತಿತ್ತು. ಬರೀ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲೇ ಅಲ್ಲ ರೀ, ಮುಸ್ಲಿಮ್ಸವರು ಸಹ ಪೂಜೆ ಮಾಡೋದು, ಕ್ರಿಶ್ಚಿಯನ್ಸವರು ಸಹ ಪೂಜೆ ಮಾಡೋದು. ಎಲ್ಲ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲದೆ ಪೂಜೆ ಪುರಸ್ಕಾರ ಮಾಡೋದು. ಅವತ್ತಿನ ಆ ಕಾಲಘಟ್ಟದಲ್ಲಿ ನಾನೂ ಸಹ ಮಲ್ಲೇಶ್ವರದ 17ನೇ ಅಡ್ಡರಸ್ತೆಯಲ್ಲಿರುವ ಗಣೇಶನ ದೇವಸ್ಥಾನದಲ್ಲಿ ಕಡುಬಿನ ಅಲಂಕಾರ ಮಾಡ್ತಿದ್ದೆ. ಗಣೇಶನಿಗೆ ಕಡುಬಿನ ಅಲಂಕಾರ ಮಾಡಿಸಿ ನಮ್ಮ ಅಣ್ಣವ್ರು ಬೇಗ ಬರಲಿ ಅಂತ ನಾನು ಅವತ್ತು ಪೂಜೆ ಮಾಡ್ತಿದ್ದೆ. ಈ ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ಅವತ್ತು ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಗಣೇಶ್ ಭಟ್ರು ಅಂತ ಒಬ್ಬರು ಇದ್ದಾರೆ. ಗಣೇಶ್ ಭಟ್ರು ಮತ್ತು ಮೂರ್ತಿ ಭಟ್ರು ಅಂತ ಒಬ್ಬರು ಇದ್ದಾರೆ, ಈಗಲೂ ಇದ್ದಾರೆ ಅದೇ ದೇವಸ್ಥಾನದಲ್ಲಿ. ಅವರು ಈಗಲೂ ಪೂಜೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಫ್ಯಾಮಿಲಿ ಫುಲ್ಲು ಗೊತ್ತು. ಅವರು ನಾನು 2ನೇ ದಿನದೇ ಅವ್ರನ್ನ ಮೀಟ್ ಆಗಿದ್ದ. ನಾವು ನಮ್ಮನೆ ಎದುರುಗಡೆನೇ ಇದ್ದಿದ್ದು ಅವ್ರ ದೇವಸ್ಥಾನ. ದಿನ ಹೋಗದೆ ಮೀಟ್ ಆಗೋದು. ಅವ್ರಿಗೆ ನಾನು ರಾಜ್ಕುಮಾರ್ ಅವ್ರ ಅಭಿಮಾನಿ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. 1ನೇ ದಿನ ಕಿಡ್ನಾಪ್ ಆದಾಗ ನಾವು ಅವ್ರನ್ನ ಸರಿ ಭೇಟಿ ಆಗೋಕ್ಕಾಗಿಲ್ಲ. 2ನೇ ದಿನ ನಾನು ಅವ್ರನ್ನ ಕಿಡ್ನಾಪ್ ಆಗಿ ಭೇಟಿ ಆದಾಗ ಅವರಿಗೆ ಮಾತಾಡ್ತಾಯಿದ್ರು. ಪೂಜೆ ಎಲ್ಲ ಕೆಲವು ಕಡೆ ಎಲ್ಲ ಆಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು. ಮಾತಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳಿದೆ, ನಾನು ಈ ಥರ ಪೂಜೆ ಮಾಡಿಸ್ಬೇಕು ಅಂತೆಲ್ಲ. ಸರಿ ಆಯಿತು ಅಂತೆಲ್ಲ ಅವ್ರು ಪೂಜೆ ಎಲ್ಲ ಮಾಡಿಸಿದ್ರು. 3ನೇ ದಿನ ಅವ್ರನ್ನ ಭೇಟಿಯಾದಾಗ ಅವ್ರು ನನಗೆ ಹೇಳಿದ್ದು ಒಂದೇ ಮಾತು, ನೀವು ಯಾವುದೇ ಥರದ ಚಿಂತೆ ಮಾಡಬೇಡಿ, ಅವರು ವಾಪಸ್ ಬಂದೇ ಬರ್ತಾರೆ. ಅವ್ರ ಜಾತಕದಲ್ಲಿ ಒಂದು ಚಿಕ್ಕ ದ್ವೇಷ ಏನೋ ಇರಬೇಕು, ಅದು ಮುಗಿದ ನಂತರ ಅವ್ರು ವಾಪಸ್ ಬರ್ತಾರೆ. ಇದು ಸತ್ಯ. ಅವರು ಅವಾಗಲೇ ನನಗೆ ಹೇಳಿದರು, 108 ದಿನಗಳ ನಂತರ ಅವ್ರು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿದರು. ಮೂರ್ತಿ ಭಟ್ರು ಅಂತ ಅವರು ಈಗಲೂ ಇದ್ದಾರೆ. ಮಲ್ಲೇಶ್ವರದ 17ನೇ ಕ್ರಾಸು ವೆಸ್ಟ್ ಪಾರ್ಕ್ ರೋಡಲ್ಲಿ ಅವ್ರ ದೇವಸ್ಥಾನ ಇದೆ. ಅವರು ಈಗಲೂ ಸಹ ಇದ್ದಾರೆ. ನನಗೆ ಅವತ್ತು ಅವ್ರು ಹೇಳಿದರು 108 ದಿನಗಳ ನಂತರ ಅವ್ರು ಬೆಂಗಳೂರು ಬರ್ತಾರೆ ಅಂತ.